वीरभद्र महासम देवदेवं जगद्गुरुं भैरवं भैरवाकारं ಜನಬಸವ ಮಹಾಸ್ವಾಮಿಗಳಿಗೆ ದೇಗುಲ ಮಠಕ್ಕೆ ಶಿವಕುಮಾರ ಮಹಾಸ್ವಾಮಿಗಳಿಗೆ ಶಿವಕುಮಾರ ಮಹಾಸ್ವಾಮಿಗಳಿಗೆ
ಅಂತರ್ಯದ ಪಾದ ಪೂಜೆಯ ಮಾಡಿರೋ, ಪಾದ ಪೂಜೆಯ ಮಾಡಿರೋ ಎನ್ನೊಡೆಯನ ಪಾದ ಪೂಜೆಯ ಮಾಡಿರೋ, ಪಾದ ಪೂಜೆಯ ಮಾಡಿ ಮೇದಿನಿಯಳು ಸುಖ, ಪಾದ ಪೂಜೆಯ ಮಾಡಿ ಮೇದಿನಿಯಳು ಸುಖ ಮೋದವ ನೀಯುವ ಗುರು ಜಂಗಮಾಜಗ, ಮೋದವ ನೀಯುವ ಗುರು ಜಂಗಮಾಜಗ, ಪಾದ ಪೂಜೆಯ ಮಾಡಿರು ಸದ್ಗುರುವಿನ ಪಾದ ಪೂಜೆಯ ಮಾಡಿರು ಎನ್ನೊಡೆಯನ ಪಾದ ಪೂಜೆಯ ಮಾಡಿರು. ಉತ್ತಮ ಸಹನೆ ಜಲ ಸತ್ಯಾಭರಣ ನಿತ್ಯ ನಿತ್ಯದ ವಸ್ತ್ರವಾ, ಉತ್ತಮ ಸಹನೆ ಜಲ ಸತ್ಯಾಭರಣ ನಿತ್ಯ ನಿತ್ಯದ ವಸ್ತ್ರವಾ, ಮತ್ತೆ ಹಾಸೆಯ ನರಿದು ಉತ್ತಮ ಮಾಲಿಗೆ, ಮತ್ತೆ ಹಾಸೆಯ ನರಿದು ಉತ್ತಮ ಮಾಲಿಗೆ ಚಿತ್ತಮೆ ಕಟ್ಟೆ. ಪಾದ ಪೂಜೆಯ ಮಾಡಿರೋ ಅಂತರ್ಯದ ಪಾದ ಪೂಜೆಯ ಮಾಡಿರೋ, ಪಾದ ಪೂಜೆಯ ಮಾಡಿರೋ ಎನ್ನೊಡೆಯನ ಪಾದ ಪೂಜೆಯ ಮಾಡಿರೋ, ಪಾದ ಪೂಜೆಯ ಮಾಡಿ ಮೇದಿನಿಯಳು ಸುಖ, ಪಾದ ಪೂಜೆಯ ಮಾಡಿ ಮೇದಿನಿಯಳು ಸುಖ ಮೋದವ ನೀಯುವ ಸಹನೆ ಜಲ ಸತ್ಯಾಭರಣ ನಿತ್ಯ ನಿತ್ಯದ ವಸ್ತ್ರವಾ, ಉತ್ತಮ ಸಹನೆ ಜಲ ಸತ್ಯಾಭರಣ ನಿತ್ಯ ನಿತ್ಯದ ವಸ್ತ್ರವಾ, ಮತ್ತೆ ಹಾಸೆಯ ನರಿದು. SMRHS ಹೈಸ್ಕೂಲ್ ಪ್ರೌಢಶಾಲೆಯ ಮಕ್ಕಳಿಂದ ಪ್ರಾರ್ಥನೆಯಿಂದ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಂತ ನಾವು ನಮ್ಮ ಪರಮ ಪೂಜ್ಯರ ಅಡಿದಾವರಿಯಲ್ಲಿ जय जय विघ्न विनाशक, जय शुभ मंगलदायक, विद्या बुद्धि प्रदायक, विनवदन गौरी नंदन गजवदन, गौरी नंदन गजवदन, गौरी नंदन अम्बासुत शिव शंभो शंकर, मंगलदायक, विद्या बुद्धि प्रदायक, विद्या बुद्धि प्रदायक, विद्या बुद्धि प्रदायक, विद्या बुद्धि प्रदायक. ಪ್ರಾರ್ಥನೆಯನ್ನು ಮಾಡಿದಂಥ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಗೆ ನಮ್ಮ ನಿಮ್ಮೆಲ್ಲರಿಂದ ಅಭಿನಂದನೆ. ಈಗ ವೇದಿಕೆ ಮೇಲೆ ಇರ್ತಕ್ಕಂಥ ಅರಗುರು ಚರಮೂರ್ತಿಗಳನ್ನು ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಘನತವೆತ್ತ ಎಲ್ಲ ಮಹನೀಯರನ್ನ ಸ್ವಾಗತಿಸಲಿದ್ದಾರೆ. ಶ್ರೀ ವೀರಶೈವ ಲಿಂಗಾಯತ ಸಮುದಾಯದ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ನಿರಂಜನ ಮೂರ್ತಿ. ನೂತನ ಶ್ರೀಗಳವರಾದ ಶ್ರೀ ಶ್ರೀ ನಿರ್ವಹಣ ಪ್ರಣಾಮ ಸ್ವರೂಪಿ ಚನ್ನಬಸವ ಸ್ವಾಮಿಗಳವರಿಗೆ ನಮ್ಮ ಹಳ್ಳಿಗರ ಪರವಾಗಿ, ನಮ್ಮ ಸಮುದಾಯದ ಪರವಾಗಿ ಮತ್ತೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ.
ಹಾಲು ಉತ್ಪಾದಕರ ನಿರ್ದೇಶಕರಾದ HP ರಾಜ್ಕುಮಾರ್ ಅವರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಶಾಂತಿ 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 ಜ್ಯೋತಿ ಬೆಳಗುತ್ತೀರೆ ವಿಮಲ ಪರಂ ಜ್ಯೋತಿ ಬೆಳಗುತ್ತೀರೆ ಮಾತು ಮನಗಳಿಂದ. ನಮ್ಮ ಗ್ರಾಮೀಣ ಬದುಕಿಗಾಗಿಯೇ ಶ್ರಮಿಸಿದಂಥ ಶ್ರೀಗಳವರ ಪರಂಪರೆ ನಮ್ಮ ಗ್ರಾಮೀಣ ಭಕ್ತಾದಿಗಳ ಎಲ್ಲ ಜನಾಂಗದ ಭಕ್ತಾದಿಗಳಲ್ಲೂ ಸಹ ಮನೆ ಮಾಡಿದಂಥ ಶ್ರೀಮಠ. ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗಂದಾಗು ಮಂಕುತಿಮ್ಮ. ಮೊದಲಿಗೆ ಶ್ರೀ ದೇಗುಲ ಮಠದ ದಿವ್ಯ ಪರಂಪರೆಯನ್ನು ಎನ್ನ ಮನದಾಳದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಿ, ದೇಗುಲ ಮಠದ ಅಧ್ಯಕ್ಷರು, ಎನ್ನ ಗುರುಗಳು, ಮಾತೃ ಹೃದಯಿಗಳು, ಲಿಂಗಾನುರಾಗಿಗಳಾದಂತಹ ಡಾಕ್ಟರ್ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ದಿವ್ಯ ಅಡಿದಾವರಗಳಲ್ಲಿ ಭಕ್ತಿಯಿಂದ ನತಮಸ್ತಕನಾಗಿ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಬಸವಲಿಂಗ ಸ್ವಾಮಿಗಳವರ ಅಡಿದಾವರಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ KMFನ ನಿರ್ದೇಶಕರಾದಂತಹ ರಾಜಣ್ಣ ಅವರೇ, ಅದೇ ರೀತಿ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ರಮೇಶ್ ಗೌಡ್ರೆ ಮತ್ತು ತಾಲೂಕ್ ಪಂಚಾಯಿತಿ ಸದಸ್ಯರಾದಂತಹ ಸೋಮಶೇಖರ್ ಅವರೇ, ರುದ್ರಪ್ಪನವರೇ, ಸೋಮಣ್ಣವರೇ ಹಾಗೂ ನಿಮ್ಮೆಲ್ಲರ ಪ್ರೀತಿಗೆ ಕರೆಗೆ ಹೋಗೊಟ್ಟು ನಮ್ಮ ನಿರ್ವಾಣ ಸ್ವಾಮಿ ಕೃಪಾ ವಿದ್ಯಾಪೀಠದ ಆಡಳಿತಾಧಿಕಾರಿಗಳೇ, ಆಗಮಿಸಿರುವಂತಹ ಆಡಳಿತಾಧಿಕಾರಿಗಳೇ, ಅದೇ ರೀತಿ ನಮ್ಮ ದೇಗುಲ ಮಠದ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿರುವಂತಹ ಬಸವರಾಜು ಅವರೇ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಪ್ರೀತಿಯಿಂದ ಇಷ್ಟು ಸಮಯ ಆದ್ರೂ ನೆರೆದಿರುವಂತಹ ಎಲ್ಲ ಈ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಮಠದಲ್ಲಿ ಪಟ್ಟಾಧಿಕಾರ ಆದಮೇಲೆ ಅನೇಕ ನಿಮ್ಮ ಗ್ರಾಮದ ಗ್ರಾಮಸ್ಥರುಗಳು ಒಂದು ಕಾರ್ಯಕ್ರಮವನ್ನು ಮಾಡ್ತೀನಿ, ಹಿಂಗೆ ತಾವು ಪುರಪ್ರವೇಶ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡ್ರು. ಆ ಸಂದರ್ಭದಲ್ಲಿ ನಾನು ಬೇಡಿ ಅಂತ ಹೇಳಿದ್ದೆ. ಯಾಕಂದರೆ ಆಗ ಅವ್ರಿಗೆ ಬೇಸರ ಆಗಿರ್ಬೋದು, ತುಂಬ ಬೇಸರ ವ್ಯಕ್ತಪಡಿಸಿದ್ರು. ನನ್ನ ಉದ್ದೇಶ ಏನಿತ್ತು ಅಂತ ಅಂದರೆ, ಸುಮ್ಮನೆ ಯಾಕೆ ಈ ವೈಭವ, ಎಲ್ರಿಗೂ ತೊಂದರೆ, ಯಾಕೆ ಈಗ ಮಳೆ ಬೆಳೆ ಎಲ್ಲ ಈಗ ಚೆನ್ನಾಗಾಗಿದೆ ಈ ವರ್ಷ, ಮತ್ತು ಪ್ರತಿಯೊಬ್ಬರು ಇಷ್ಟು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ, ಎಲ್ಲರ ಕೈಯಿಂದ ಹಣ ಹೋಗುತ್ತೆ, ಎಲ್ಲರೂ ಈಗಲಾದರೂ ಸುಖವಾಗಿರಲಿ ಅನ್ನೋ ಕಾರಣಕ್ಕೆ ಬೇಡ ಅಂತ ಹೇಳಿದ್ದೆ. ಆದರೂ ನಮ್ಮ ದೊಡ್ಡ ಬುದ್ಧಿಯವ್ರ ಹತ್ರ ಬಂದು ಹಿಂಗೆ ಕಳಿಸ್ಲೇಬೇಕು ಅಂತ ಹೇಳಿ ಅವರೆಲ್ಲ ಕೇಳ್ಕೊಂಡಿದ್ದಾರೆ. ಅದು ನನಗೆ ಗೊತ್ತೇ ಇಲ್ಲ. ನನಗೆ ಗೊತ್ತಾದದ್ದು ಈಗ ಒಂದು 3-4 ದಿನದ ಹಿಂದೆ. ಅವ್ರು ಒಪ್ಸಿದ ಮೇಲೆ ನನಗೆ ಇವ್ರು ಹೇಳಿದರು, ಮತ್ತು ದೊಡ್ಡ ಬುದ್ಧಿಯವರ ಆದೇಶ ಆಯಿತು, ಅನಿವಾರ್ಯವಾಗಿ ಬರಬೇಕಾಯಿತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಪ್ರೀತಿ, ನಾವು ಏನು ಇಚ್ಛೆ ಪಟ್ಟರು ಅದು ಮುಖ್ಯ ಅಲ್ಲ, ಆದರೆ ನಿಮ್ಮೆಲ್ಲರ ಪ್ರೀತಿ, ನಿಮ್ಮ ಇಚ್ಛೆ ಏನಿದೆ ಅದು ಈಡೇರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಅದೇ ರೀತಿ ನಮ್ಮ ಪರಮ ಪೂಜ್ಯರ ಆಸೆ. ಆದರೆ ಯಾರಿಗೂ ದುಂದು ವೆಚ್ಚ ಆಗಬಾರ್ದು, ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಷ್ಟೇ ಆ ರೀತಿಯಾಗ ಹೇಳಿದ್ದಂಥದ್ದು. ಆದರೂ ಈ ದಿನ ತುಂಬ ಸುಂದರವಾಗಿ ಈ ಗ್ರಾಮದಲ್ಲಿ ತಾವೆಲ್ಲರೂ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ. ಇದೊಂದು ಪುರಾತನವಾದಂತಹ ಪದ್ಧತಿ. ನಮ್ಮಲ್ಲಿ ಏನೇ ಒಂದು ಶುಭ ಕಾರ್ಯಗಳಾದಾಗ, ಯಾರಾದರೂ ಒಂದು ಅಧಿಕಾರವನ್ನು ವಹಿಸ್ಕೊಂಡಾಗ ಒಂದು ಗ್ರಾಮಕ್ಕೆ ಕರ್ಕೊಳ್ಳೋದು ಒಂದು ಮೊದಲಿಂದ ನಡೆದು ಬಂಥ ಸಂಪ್ರದಾಯ. ಆ ಸಂಪ್ರದಾಯವನ್ನು ನೀವು ಈಗಲಿಂದಲ್ಲ, ಅನೇಕ ವರ್ಷಗಳಿಂದ ಆಗಲೇ ಗ್ರಾಮಸ್ಥರು ಹೇಳ್ತಾ ಇದ್ರು, ಹಿರಿಯರೆಲ್ಲ ತುಂಬ ವರ್ಷಗಳಿಂದ ನಾವು ಸ್ವಾಮೀಜಿ ಅವ್ರನ್ನ ಇಲ್ಲಿ ಕರೆಸ್ತೀವಿ, ಅವರ ಒಂದು ಮೆರವಣಿಗೆ, ಶಿವಕುಮಾರ ಸ್ವಾಮೀಜಿಯವರ ಮೆರವಣಿಗೆನೂ ಕೂಡ ಇಲ್ಲಿ ಮಾಡಿದ್ದು ಅಂತ ಹೇಳಿ. ಆ ಸಂಪ್ರದಾಯ ಇನ್ನೂ ಉಳ್ಕೊಂಡು ಬರ್ತಿದೆಯಲ್ಲ, ಅದು ತುಂಬ ಸಂತೋಷದ ವಿಚಾರ. ಆ ಪರಂಪರೆ ನಿಮ್ಮ ಊರಿನಲ್ಲಿ ಇದೆ. ಮುಖ್ಯವಾಗಿ ಇಂದು ಇಷ್ಟು ಸಂಘಟನೆ ಮಾಡೋದೇ ಕಷ್ಟ. ಯಾಕಂದರೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ಅಂದರೆ, ನೀವು ಏನೇ ಮಾಡೋದಕ್ಕೆ ಹೊರಟ್ರೂ
ಮೂರು ಕವಲುಗಳು ಯಾವಾಗಲೂ ಒಡೆದ್ಬಿಡುತ್ತೆ. ಎಲ್ಲ ಒಂದಾಗಿದ್ದಂತಹ ಒಂದು ಪ್ರಾರಂಭದಲ್ಲಿ ಎಲ್ಲ ಹೊಂದಿರ್ತಾರೆ, ಆದರೆ ಒಂದು ದಿನದಲ್ಲಿ ಮೊದಲನೇ ದಿನ ಮಾತ್ರ ಎಲ್ಲ ಒಂದು, ದಿನಗಳು ಹೇಗೆ ಎರಡಾಗ್ತಾ ಹೋಗುತ್ತೆ ಹಾಗೆ ಎರಡಾಗಿ ಹೋಗ್ತಾರೆ. ಮತ್ತು ಮೂರಾದಂಗೆ 30 ದಿನಕ್ಕೆ 30 ಜನರ ಮನಸ್ಥಿತಿಗಳು ಬೇರೆ ಬೇರೆ ಆಗೋಗಿರುತ್ತೆ. ಆದರೂ ನೀವೆಲ್ಲರೂ ಒಂದೇ ಮನಸ್ಥಿತಿಯನ್ನು ಇಟ್ಕೊಂಡಿದ್ದೀರಾ, ಅದು ತುಂಬ ಸಂತೋಷದ ವಿಚಾರ. ಅದೇ ರೀತಿ ಇಷ್ಟು ಸಂಘಟನೆ ಮಾಡೋದು ಈಗಿನ ಪರಿಸ್ಥಿತಿಯಲ್ಲಿ ತುಂಬ ಕಷ್ಟದ ವಿಚಾರನೇ. ಯಾಕಂದರೆ ನನಗೆ ಒಂದು ದೃಷ್ಟಾಂತ ನೆನಪಿಗೆ ಬರ್ತಿದೆ. ಏನು ಅಂತ ಅಂದರೆ, ಹಿಂದೆ ಹೀಗೆ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಇಬ್ಬರು ದೊಡ್ಡ ಪಂಡಿತರಿದ್ರು. ಯಾವಾಗಲೂ ಭೇದ ಶುರುವಾಗಬೇಕಂದ್ರೆ ಒಂದಿದ್ರು ಶುರುವಾಗಲ್ಲ, ಇಬ್ಬರಿದ್ದಾಗಲೇ ಎರಡಿದ್ದಾಗಲೇ ಶುರುವಾಗೋದು. ಅದು ಎಲ್ಲಿದ್ರೂ ಭೇದ ಇದ್ದೇ ಇರುತ್ತೆ. ಆದರೆ ಒಂದಾಗಿರೋದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಅದೇ ರೀತಿ ಒಂದು ಗ್ರಾಮದಲ್ಲಿ ಇಬ್ಬರಿದ್ದರು. ಅವರು ತುಂಬ ಉದ್ದಾಮ ಪಂಡಿತರು. ಮಾತಲ್ಲಿ ಸೋಲಿಸುವಂತಹ ಶಕ್ತಿ ಅವರಿಗೆ ಯಾರಿಗೂ ಇರಲಿಲ್ಲ. ಒಬ್ಬರನ್ನ ಮತ್ತೊಬ್ಬರು ಸೋಲಿಸೋದಕ್ಕಾಗಿಲ್ಲ, ಇನ್ನೊಬ್ಬರನ್ನ ಆ ಪರವಾಗಿ ವಿರೋಧವಾಗಿದ್ದಂಥವರು ಸೋಲಿಸೋದಕ್ಕೆ ಆಗ್ತಿರ್ಲಿಲ್ಲ. ಒಬ್ಬರ ಒಂದು ಸಿದ್ಧಾಂತ ಏನಂದರೆ, ಒಬ್ಬರು ಭಗವಂತನಲ್ಲಿ ನಂಬಿಕೆಯನ್ನು ಇಟ್ಟಿದ್ರು, ಮತ್ತೊಬ್ಬರು ಭಗವಂತನಲ್ಲಿ ನಂಬಿಕೆ ಇಟ್ಟಿರಲಿಲ್ಲ. ಒಬ್ಬರು ಆಸ್ತಿಕರು, ಇನ್ನೊಬ್ಬರು ನಾಸ್ತಿಕರು. ಆ ಇಬ್ಬರಿಗೂ ಅರ್ಧ ಊರಲ್ಲಿ ಅರ್ಧ ಬಣ ಅವರದಿತ್ತು, ಇನ್ನರ್ಧ ಬಣ ಆಸ್ತಿಕರದಿತ್ತು. ನಾಸ್ತಿಕರಿಗೂ ಅರ್ಧ ಬಣ, ಆಸ್ತಿಕರಿಗೂ ಅರ್ಧ ಬಣ. ಅಂದರೆ ಭಗವಂತನನ್ನ ನಂಬೋರು ಅರ್ಧ ಇದ್ರು, ಭಗವಂತನನ್ನ ನಂಬದೇ ಇರುವವರು ಅರ್ಧ ಇದ್ರು. ಆಗ ಯಾರೋ ಊರಿಂದ, ಪಕ್ಕದ ಊರಿಂದ ಒಬ್ರು ಯಾರೋ ಹಿರಿಯರು ಬಂದು ನೋಡ್ತಾರೆ ಗ್ರಾಮದಲ್ಲಿ ಯಾವ ರೀತಿ ಅವರ ಒಂದು ಪರ ವಿರೋಧ ಇತ್ತು ಅಂತ ಅಂದರೆ, ಇವರ ತತ್ವಗಳನ್ನು ಅವರು ಒಪ್ತಿರ್ಲಿಲ್ಲ, ಅವರ ತತ್ವಗಳನ್ನು ಇವರು ಒಪ್ತಿರ್ಲಿಲ್ಲ. ಅಷ್ಟೇ ಆಗಿದ್ರೆ ಸಮಸ್ಯೆ ಇರಲಿಲ್ಲ, ಆ ತತ್ವಕ್ಕೆ ನಿಂತಿರಲಿಲ್ಲ. ಏನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ರೂ ಮತ್ತೆ ಜಗಳ ಶುರುವಾಗ್ತಿತ್ತು. ಅಲ್ಲಿ ಅವ್ರು ಮಾಡೋಕೆ ಹೋದಾಗ ಇವ್ರು ವಿರೋಧ ಮಾಡ್ತಿದ್ರು, ಇವ್ರು ಮಾಡೋದಕ್ಕೆ ಹೋದಾಗ ಅವ್ರ ವಿರೋಧ, ಬರೀ ಕಲಹಗಳೇ ಆಗ್ತಿತ್ತು. ಆಗ ಯಾರೋ ಪಕ್ಕದಲ್ಲಿ ಇದ್ದಂತಹ ಒಬ್ರು ಹಿರಿಯರು ಬಂದು ಹೇಳಿದ್ರು. ಆ ಹಿರಿಯರ ಮೇಲೆ ಇಬ್ಬರಿಗೂ ಗೌರವ ಇತ್ತು. ಬಂದಂತಹ ಸಂದರ್ಭದಲ್ಲಿ ಅವರು ಈ ಪರಿಸ್ಥಿತಿಯನ್ನು ನೋಡಿ, ನೀವು ಇಷ್ಟು ಜಗಳ ಆಡೋದಕ್ಕಿಂತ ಪೂರ್ವದಲ್ಲಿ ಅದೆಲ್ಲದಕ್ಕಿಂತ ಉತ್ತಮವಾಗಿ ನೀವಿಬ್ಬರು ಕುಳಿತುಕೊಂಡು ಮಾತುಕತೆಯನ್ನು ಬಗೆಹರಿಸ್ಕೊಬಿಡಿ. ಇಡೀ ಊರಿನ 2 ಬಣಗಳೇವಿದೆ, ಅದು ನೀವಿಬ್ಬರು ಒಂದಾದರೆ ಒಂದೇ ಬಣ ಆಗುತ್ತೆ ಅಂತ ಹೇಳಿ ಮೊದಲೇ ತುಂಬ ಪಂಡಿತರು. ಆಯಿತು ಅಂತ ಹೇಳಿ ಹೀಗೆ ಊರನ್ನೆಲ್ಲ ಸೇರಿಸಿದ್ರು. ಊರಿನ ಒಂದು ಸಭೆಯನ್ನು ಕರೆದ್ರು. ಇಬ್ಬರು ಹಿಂಗೆ ವೇದಿಕೆಯಲ್ಲಿ ಕುಳಿತುಕೊಂಡ್ರು. ಮಧ್ಯದಲ್ಲಿ ಅವರ ಸಂಧಾನಕ್ಕೆ ಬಂದಿದ್ದಂತಹ ಹಿರಿಯರು ಕೂಡ ಕೂತ್ಕೊಂಡ್ರು. ಆಗ ಮೊದಲನೇ ಮಾತನ್ನ ಆಸ್ತಿಕರು ಶುರು ಮಾಡ್ತಾರೆ. ತುಂಬ ಅದ್ಭುತವಾಗಿ ಮಾತಾಡ್ತಾರೆ. ಯಾರೂ ಕೂಡ ಅವರ ಮಾತನ್ನ ಹಲ್ಲಗಿಳೆಯಂಗಿರಲಿಲ್ಲ. ವಿರೋಧಿಗಳು ಕೂಡ, ವಿರೋಧ ಪಕ್ಷದಲ್ಲಿದ್ದವರು ಕೂಡ ತಲೆಬಾಗುವಂತೆ ಮಾತಾಡ್ತಾರೆ. ಅದಾದ ನಂತರದಲ್ಲಿ ಈ ನಾಸ್ತಿಕರು ಮಾತಾಡೋಕೆ ಶುರು ಮಾಡ್ತಾರೆ. ನಾಸ್ತಿಕರು ಹೇಗೆ ಆಸ್ತಿಕರ ಒಂದು ಪಂಡಿತರು ಮಾತಾಡಿದ್ರು ಅದೇ ರೀತಿ ಅವರು ಕೂಡ ಮಾತಾಡ್ತಾರೆ. ಇಬ್ಬರು ಮಾತು ಮುಗಿಯುತ್ತೆ. ಆಗ ಮೊದಲು ನಾಸ್ತಿಕರು ಏನಿದ್ರು ಅವರು ಆಸ್ತಿಕರ ಮಾತನ್ನ ಕೇಳಿ ಮತ್ತೆ ಅವರು ಅವರ ಒಂದು ಪಕ್ಷವನ್ನ ಬಿಟ್ಟು ಆಸ್ತಿಕರು ನಾಸ್ತಿಕರಾದ್ರು, ನಾಸ್ತಿಕರು ಆಸ್ತಿಕರಾದ್ರು. ಇಲ್ಲಿ ಏನಾಯ್ತು, ಅವರ ಮಾತನ್ನ ಕೇಳಿ ಮತ್ತೊಬ್ರು ಬದಲಾದ್ರು. ಅದಲ್ಲೇ ನಿಂತ್ಕೊಳ್ಳಿಲ್ಲ. ನಾಸ್ತಿಕರ ಮಾತನ್ನ ಕೇಳಿ ಆಸ್ತಿಕರಾದ್ರು. ದೇವರನ್ನ ನಂಬುವಂಥವ್ರು ಏನಾದ್ರು ದೇವರನ್ನ ನಂಬದೇ ಇರುವಂಗಾದ್ರು. ಮತ್ತೆ ದೇವರನ್ನ ಯಾರು ನಂಬ್ತಿರ್ಲಿಲ್ಲ ಪಂಡಿತರು, ಅವರು ದೇವರನ್ನ ನಂಬುವ ಸ್ಥಿತಿಗೆ ಬಂದ್ರು. ಯಾಕಂದ್ರೆ ಅವ್ರ ಮಾತು ಹಂಗಿತ್ತು. ಅದಾದ ನಂತರದಲ್ಲಿ ಇನ್ನು ಅವರಿಬ್ಬರ ಒಂದು ಸಮಸ್ಯೆ ಬಗೆಹರಿಲೇ ಇಲ್ಲ. ಯಾಕಂದ್ರೆ ಇಬ್ರು ಪರಪರ ಇದ್ದ, ಮೊದಲು ಏನು ಪರ ವಿರೋಧ ಇತ್ತು ಹಾಗೆ ಉಳ್ಕೊಳ್ತು. ಏನಂತ ಅಂದ್ರೆ ದೇವರನ್ನ ನಂಬುವವರು ನಂಬದೇ ಇರೋ ಹಂಗಾದ್ರು, ನಂಬುವವರು ಅಷ್ಟೇ ಬದಲಾವಣೆ ಆದದ್ದು. ಆ ಇಬ್ಬರದು ಮುಗೀತು. ಅದಾದ ನಂತರದಲ್ಲಿ ಅವರಿಬ್ಬರಿಗೆ ಇದ್ದಂತಹ ಒಂದು ಅವರ ಒಂದು ಬಳಗ ಏನಿತ್ತು ಅದರದ ಸಮಸ್ಯೆ ಶುರುವಾಯಿತು. ಆಗ ಯಾರು ನಂಬುವವರಿದ್ರು ಅವರೆಲ್ಲ ನಂಬದೇ ಇರುವ ಹಾಗೆ ಇದ್ಬಿಟ್ರೆ ಸಮಸ್ಯೆ ಇರಲಿಲ್ಲ, 2 ಬಣ ಉಳ್ಕೊಳ್ತಿತ್ತು. ಆಗ ಅಲ್ಲಿ 3 ಬಣ ಶುರುವಾಯಿತು. ಹೇಗೆ ಅಂತ ಅಂದ್ರೆ, ನಂಬುತ್ತಿದ್ದಂಥವ್ರು ಮೊದಲು ಏನಿದ್ರು ಅವ್ರು ಯಾರು ಅವರ ಪಂಡಿತರ ಜೊತೆ ಹೋಗ್ಲಿಲ್ಲ. ನಂಬದೇ ಇರುವವರು ಯಾರಿದ್ರು ಅವರು ಪಂಡಿತರ ಜೊತೆ ಹೋಗ್ಲಿಲ್ಲ. ಕೇವಲ 2 ಬಣ ಇದ್ದಂತಹ ಒಂದು ಅಲ್ಲಿ ನಾಸ್ತಿಕ ಆಸ್ತಿಕರ ಮಧ್ಯೆ ಮತ್ತೊಂದು ಶುರುವಾಯಿತು. ಮೂಲ ನಾವ್ಯಾಕೆ ಬದಲಾಗಬೇಕು, ನಾವೇನು ಮೊದಲು ನಂಬಿಕೆ ಇಟ್ಟಿದ್ದೋ ಅದೇ ಉಳ್ಕೋಬೇಕು ಅಂತ ಹೇಳಿ 3ನೇ ಬಣ ಹಂಗೆ ಕುಳಿತುಕೊಳ್ತು. ಹೀಗೆ ಅದೇ ಪರಿಸ್ಥಿತಿ ಆಗಿದೆ ಈ ಸಮಾಜದಲ್ಲಿ. ಯಾವಾಗ್ಲೂ ಈ ಒಗ್ಗೂಡಿಸ್ಬೇಕು ಅಂತ ಹೇಳಿ ಎಲ್ಲ ಕಷ್ಟಪಡ್ತಾರೆ. ಆದರೆ 2 ಇದ್ದದ್ದು ಈಗ 3 ಆಗ್ತಾ ಹೋಗ್ತಿದೆ. ಆದರೆ ಈ ಗ್ರಾಮದಲ್ಲಿ ಅದಕ್ಕೆ ವಿರೋಧ. ಏನಂತ ಅಂದ್ರೆ 2 ಇಲ್ಲ 3 ಇಲ್ಲ, ಒಂದೇ ಆಗಿ ತಾವೆಲ್ಲರೂ ಕೂತಿದ್ದೀರ. ಅದು ಅತ್ಯಂತ ತುಂಬ ಸಂತೋಷದ ವಿಚಾರ.
ಬಣ ಮತ್ತೆ ಮೂರವಾಯಿತು. ಆದರೆ ನಿಮ್ಮೂರದಲ್ಲಿ ಅದಕ್ಕೆ ವಿರೋಧ ಅನ್ನುವಂತೆ ಎಲ್ಲ ಒಂದಾಗಿದ್ದೀರಾ. ಇಂದು ಅತ್ಯಂತ ಸಂತೋಷವಾದಂತಹ ವಿಚಾರ ಏನು ಅಂತಂದರೆ ನಮ್ಮ ಮಠ ಈ ಭಾಗಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟಂಥ ಮಠ. ಅದೇ ರೀತಿ ಭಕ್ತರು ಕೂಡ ನಮ್ಮ ಮಠವನ್ನು ಏನು ಎಲ್ಲ ದೇಗುಲ ಮಠ ಏನಿದೆ ನಮ್ಮ ಮಠ ಅನ್ನೋ ಒಂದು ಭಾವನೆಯಿಂದ ನೀವು ಕೂಡ ಸಹಕಾರ ಕೊಟ್ಟಂತಹ ಒಂದು ಪರಿಣಾಮವಾಗಿ ಮಠ ಉನ್ನತೋನ್ನತವಾಗಿ ಬೆಳೆಯೋದಕ್ಕೆ ಸಹಾಯ ಆಯಿತು. ಅದೇ ರೀತಿ ದೇಗುಲ ಮಠದ ಎಲ್ಲ ಪರಂಪರೆಯಲ್ಲಿ ಬಂದಂತಹ ಪೂಜ್ಯರುಗಳು ಕೂಡ ಈ ಭಾಗದ ಮೇಲೆ ವಿಶೇಷವಾದ ಪ್ರೀತಿಯನ್ನು ಇಟ್ಕೊಂಡಿದ್ರು. ಭಕ್ತರು ಕೂಡ ಅವರ ಮೇಲೆ ಅಷ್ಟೇ ಗೌರವ ಭಕ್ತಿಯನ್ನು ಇಟ್ಕೊಂಡಿದ್ರಿ. ಆ ಪರಿಣಾಮವಾಗಿ ಆ ದೇಗುಲ ಮಠದ ಹಾಗೂ ಈ ಭಾಗದ ಈ ಗ್ರಾಮಗಳ ಸಂಬಂಧ ತುಂಬ ಅನ್ಯೋನ್ಯವಾಗಿದೆ. ಆ ಒಂದು ಸಂಬಂಧವನ್ನು ಮತ್ತು ಆ ದೇಗುಲ ಮಠದ ಹಾಗೂ ಈ ಭಾಗದ ಗ್ರಾಮದ ಬಾಂಧವ್ಯಗಳು ತುಂಬಾ ಅನ್ಯೋನ್ಯವಾಗಿವೆ. ಆ ಬಾಂಧವ್ಯವನ್ನ ನೀವೆಲ್ಲರೂ ಕೂಡ ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ಆ ಒಂದು ನೀವೇನು ನಿಮ್ಮ ಒಂದು ಬಾಂಧವ್ಯವನ್ನ ಪ್ರೀತಿಯನ್ನ ತೋರಿಸ್ತಿದ್ದೀರಾ, ಇನ್ನು ಆ ಬಾಂಧವ್ಯವನ್ನ ಮುಂದುವರಿಸ್ಕೊಂಡು ಹೋಗುವಂತಹ ದೊಡ್ಡ ಜವಾಬ್ದಾರಿ ನನ್ನ ಮೇಲಿದೆ. ಇಂದು ಪುರಪ್ರವೇಶವನ್ನ ಮಾಡ್ಕೊಬಿಟ್ಟಿದ್ದೀರಾ. ಪುರಪ್ರವೇಶ ಒಂದ್ ರೀತಿ ಯಾವ ರೀತಿ ಅಂತ ಅಂದ್ರೆ ಇದು ಊರನ್ನ ಬಿಟ್ಟು ಹೋಗದೇ ಇರುವಂತಹ ಒಂದು ಸ್ಥಿತಿ. ನಾವು ದೈಹಿಕವಾಗಿ ಒಂದು ಬೇರೆ ಕಡೆ ಇರಬಹುದು, ಆದ್ರೂ ಮನಸ್ಸು ಮಾತ್ರ ಈ ಗ್ರಾಮದಲ್ಲಿ ನಿಲ್ಲಬೇಕು ಅನ್ನೋದು ಈ ಒಂದು ಪುರಪ್ರವೇಶದ ಒಂದು ಮುಖ್ಯ ಅಂಶನೂ ಕೂಡ. ಆ ಒಂದು ಬಾಂಧವ್ಯವನ್ನ ನಾನು ಕೂಡ ಮುಂದುವರಿಸ್ತೀನಿ. ಅದೇ ರೀತಿ ಇಂದು ನಮ್ಮ ಸಂಸ್ಥೆಯಿಂದ ನಿಮ್ಮೆಲ್ಲರ ಸಹಕಾರದಿಂದ ಒಂದು ಶಾಲೆ ಮತ್ತೆ ಕಾಲೇಜು ಕೂಡ ನಡೀತಿದೆ ಈ ಗ್ರಾಮದಲ್ಲಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ತುಂಬಾ ಇದೆ ಅಂತ ಹೇಳಿ ನಮ್ಮ ಆಡಳಿತಾಧಿಕಾರಿಗಳು ಹೇಳಿದ್ರು. ನಾವು ಮಠದಿಂದ ಅಲ್ಲಿಗೆ ಏನೂ ಮಾಡಿಲ್ಲ, ಎಲ್ಲ ಮಾಡಿದವರು ನೀವು ಗ್ರಾಮದವರೇ. ನಿಮ್ಮ ಶಾಲೆ, ನಿಮ್ಮ ವಿದ್ಯಾರ್ಥಿಗಳು ಅದನ್ನ ನಮ್ಮ ಶಿಕ್ಷಕರು ಅದನ್ನ ನಿರ್ವಹಿಸ್ಕೊಂಡು ಹೋಗ್ತಿದ್ದಾರೆ. ಅಷ್ಟು ಒಂದು ಪ್ರೀತಿಯನ್ನ ಇಟ್ಕೊಂಡು ಮಠದ ಮೇಲೆ, ಸಂಸ್ಥೆ ಮೇಲೆ, ಆ ಒಂದು ಸಂಸ್ಥೆಯನ್ನ ಇನ್ನೂ ಉನ್ನತೋನ್ನತವಾಗಿ ಬೆಳೆಸ್ತಾ ಇದ್ದೀರಲ್ಲ, ಇದು ತುಂಬಾ ಸಂತೋಷದ ವಿಚಾರ. ಈಗ ಎಲ್ಲರೂ ಬರೀ ತಮ್ಮ ಸ್ವಾರ್ಥವನ್ನೇ ನೋಡುವಂತಹ ಪರಿಸ್ಥಿತಿ ಸಮಾಜದಲ್ಲಿ ಇದೆ. ಯಾವ ರೀತಿ ಅಂತ ಅಂದ್ರೆ ಯಾವುದಕ್ಕೂ ಬೆಲೆ ಇಲ್ಲ. ಎಲ್ಲರೂ ಹಣವನ್ನ ಬೆನ್ನತ್ತಿ ಹೋದಂತಹ ಒಂದು ಪರಿಸ್ಥಿತಿ ಇಂದು ಸಮಾಜದಲ್ಲಿ ಇದೆ. ಎಲ್ಲಿ ಹೋದ್ರೂ ಹಣವೇ ಮುಖ್ಯವಾಗಿದೆ, ಸ್ವಾರ್ಥವೇ ಮುಖ್ಯವಾಗಿದೆ. ಮತ್ತೆ ಪರರ ಚಿಂತೆಯನ್ನ, ಮತ್ತೊಬ್ಬರ ಒಂದು ಭಾವನೆಗಳಿಗೆ ಬೆಲೆ ಕೊಡುವಂತಹ ಸ್ಥಿತಿ ಇಂದು ಬಹುತೇಕ 99% ಭಾಗನೇ ಕಡಿಮೆ ಆಗಿದೆ. ಎಲ್ಲೋ ಒಂದು ಭಾಗ ಮಾತ್ರ ಮತ್ತೊಬ್ಬರಿಗೆ, ಪರರಿಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಭಾವನೆಯನ್ನ ಇಟ್ಕೊಂಡಿರೋರು ಇದ್ದಾರೆ. ಅದರಲ್ಲಿ ನಿಮ್ಮದ ಗ್ರಾಮದ ಅನೇಕರು ಎಲ್ಲರೂ ಕೂಡ ಆ ಭಾವನೆಯನ್ನ ಇಟ್ಕೊಂಡಿದ್ದೀರಾ ಅಂತ ಹೇಳಿ ನನಗೆ ಅನ್ಸುತ್ತೆ. ಯಾಕಂತ ಅಂದ್ರೆ ನಮ್ಮ ಶಾಲೆಗೆ ಒಂದು ಶೌಚಾಲಯ ವ್ಯವಸ್ಥೆ ಬೇಕು ಅಂದ ತಕ್ಷಣ ನಮ್ಮ ರಮೇಶ್ ಗೌಡರು ತುಂಬಾ ಉದಾರ ಮನಸ್ಸಿನಿಂದ ಒಪ್ಕೊಂಡು ಒಂದು 5.5 ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಆ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನುವಂತಹ ಒಂದು ಭಾವನೆಯಿಂದ ಆ ಒಂದು ನಿರ್ಮಾಣವನ್ನ ಮಾಡಿಕೊಡ್ತಿದ್ದಾರೆ. ಅದೇ ರೀತಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪಟ್ಟಾಧಿಕಾರ ಸಂದರ್ಭದಲ್ಲಿ ನಮಗೆ ಹಾಲು ಮೊಸರಿನ ವ್ಯವಸ್ಥೆ ಬೇಕಿತ್ತು. ಅದಕ್ಕೆ ತುಂಬಾ ವೆಚ್ಚ ಆಗ್ತಿತ್ತು. ಯಾಕಂದ್ರೆ ಅಲ್ಲಿ ನೆರೆದಿದ್ದಂತಹ ಎಲ್ರಿಗೂ ನಾವು ಹಾಲು ಮೊಸರನ್ನ ತರಬೇಕು ಅಂತಂದ್ರೆ ತುಂಬಾ ವೆಚ್ಚ ಆಗ್ತಿತ್ತು. ಆ ವೆಚ್ಚಗಳನ್ನೆಲ್ಲ ತೆಗೆಸ್ತವ್ರು ಯಾರು ಅಂತಂದ್ರೆ ರಾಜಣ್ಣ ಅವರು. ನಾವೇನು ಅದಕ್ಕೆ ರಿಸ್ಕ್ ತಗೊಳ್ಳೇ ಇಲ್ಲ. ಒಂದೇ ಮಾತನ್ನ ಬುದ್ಧಿಯವರು ಹೇಳಿದ್ರು. ಆ ಸಂದರ್ಭದಲ್ಲಿ ಅವರು ತುಂಬಾ ಉದಾರತೆಯಿಂದ ಎಲ್ಲಾ ವ್ಯವಸ್ಥೆಯನ್ನ ಅವರೇ ಮಾಡಿದ್ರು. ಮುಖ್ಯವಾಗಿ ಎಲ್ಲಾ ಗ್ರಾಮಗಳಿಂದ ಹಾಲು ಬರುತ್ತೆ. ಆ ಹಾಲನ್ನು ತರಿಸುವಂತಹ ವ್ಯವಸ್ಥೆಯನ್ನು ನಮ್ಗೆ ಕೊಟ್ಟಿರ್ಲಿಲ್ಲ ಅವರು. ನಾವೇ ಮಾಡ್ತೀವಿ ಅಂತ ಹೇಳಿ ಅವರೇ ಒಬ್ರು ಅಲ್ಲಿಗೆ MD ಅವ್ರಿಗೇನೋ ಆಯೋಜನೆ ಮಾಡಿ ಅವರ ಮುಖಾಂತರವಾಗಿ ಎಲ್ಲ ಗ್ರಾಮಗಳಿಗೆ ತಿಳಿಸಿ ಅದು ಮಠಕ್ಕೆ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಬರುವಂತೆ ನೋಡಿಕೊಂಡ್ರು. ಅಂತಹ ಎಲ್ಲ ಅದೇ ರೀತಿ ನಮ್ಮ ಬಸಪ್ಪನವರು ಕೂಡ ಆಗ್ಲೇ ನಮ್ಮ ಆಡಳಿತಾಧಿಕಾರಿಗಳು ಹೇಳ್ತಿದ್ರು, ನಮ್ಮ ಸಂಸ್ಥೆ ನಿರ್ಮಾಣ ಆಗೋದಕ್ಕೆ ಅವರ ಒಂದು ಸಹಕಾರ ತುಂಬಾ ಇದೆ. ಅವರೇ ಈ ಮಠಕ್ಕೆ ಆ ಒಂದು ಶಾಲೆ ನಿರ್ಮಾಣ ಆಗೋದಕ್ಕೆ ತಮ್ಮ ಜಾಗವನ್ನೆಲ್ಲ ಕೊಟ್ಟರು ಅಂತ ಹೇಳಿ. ಅಂತಹ ಎಲ್ಲ ಉದಾರಿಗಳು ಈ ಗ್ರಾಮದಲ್ಲಿ ಇದ್ದೀರಾ. ಆದ್ದರಿಂದಲೇ ಬಸವಣ್ಣವರು ಒಂದ್ ಕಡೆ ಹೇಳ್ತಾ ಇದ್ರು, ಯಾರು ದೊಡ್ಡವರು ಅನ್ನೋದಕ್ಕೆ ಒಂದು ವಚನದಲ್ಲಿ ಹೇಳ್ತಾರೆ, ಸಮುದ್ರಗನವೆಂಬನೆ ದರಿಯ ಮೇಲಡಗಿತ್ತು, ದರೆಗನವೆಂಬನೆ ನಾಗೇಂದ್ರನ ಪಣಾಮಣಿಯ ಮೇಲಡಗಿತ್ತು, ನಾಗೇಂದ್ರ ಗನವೆಂಬನೆ ಪಾರ್ವತಿಯ ಕಿರುಕುಣಿಕೆಯ ಮುದ್ರಿಗೆಯಾಗಿತ್ತು, ಅಂತಹ ಪಾರ್ವತಿ ಗಣವೆಂಬನೆ ಪರಶಿವನ ಅರ್ಧಾಂಗಿಯಾಗಿದ್ದಳು, ಅಂತಹ ಪರಶಿವ ಗಣವೆಂಬನೆ ನಮ್ಮ ಶರಣರ ಮನದ ಕಿರುಕುಣಿಕೆಯ ಎಲ್ಲಿ ಅಡಗಿಹೇನು ಅಂತ ಹೇಳಿ ಯಾವ ರೀತಿ ಬಸವಣ್ಣವರು ಏನು ಹೇಳ್ತಿದ್ರು ಅಂತ ಅಂದ್ರೆ, ಈ ಸಮುದ್ರ ನಾವು ತಾವೆಲ್ಲ ನೋಡಿದ್ದೀರಾ, ನಾವು ಜಿಯೋಗ್ರಫಿಯನ್ನ ಅಥವಾ ಭೂಗೋಳಶಾಸ್ತ್ರವನ್ನ ಅಧ್ಯಯನ ಮಾಡಬೇಕಾದಾಗ
ನಮ್ಮ ಭೂಮಿಯ 75 ಭಾಗ ಸಮುದ್ರವೇ ನೀರೇ ಆವರಿಸ್ಕೊಂಡಿದೆ, 25 ಭಾಗ ಮಾತ್ರ ನಮಗೆ ಭೂಮಿ ಕಾಣುತ್ತೆ. ಅಂತಹ ಸಮುದ್ರಗಳು ನಾವು ದೊಡ್ಡದ ಅಂತ ಹೇಳ್ತೀವ, ಆ ಸಮುದ್ರ ಎಲ್ಲಿದೆ? ಭೂಮಿ ಮೇಲೆ ಇದೆ. ನಮಗೆ ಕಾಣಲ್ಲ ಅಷ್ಟೇ, ಭೂಮಿನೇ ದೊಡ್ಡದಿರೋದು, ಆದ್ರೆ ಅದ್ರ ಮೇಲೆ ಮಾತ್ರ ನೀರು ಆವರಿಸ್ಕೊಂಡಿದೆ. ಅಂತಹ ಭೂಮಿ ನಮಗೆ ದೊಡ್ಡದು ಅಂತ ಹೇಳಿ ನಾವು ನಿರ್ಧಾರ ಮಾಡೋಣ ಅಂತ ಅಂದ್ರೆ ನಮ್ಮ ಪುರಾತನವಾದಂತಹ ಒಂದು ಪುರಾಣದ ಕಲ್ಪನೆ ಏನಿದೆ, ಆ ಗ್ರಾಮದಲ್ಲಿ ಆ ಪುರಾಣವಾದ ಕಲ್ಪನೆ, ನಮ್ಮ ಪುರಾಣದಲ್ಲಿ ಒಂದು ಕಲ್ಪನೆ ಇದೆ. ಏನು ಅಂತ ಅಂದ್ರೆ ಈ ಭೂಮಿಯ ಭಾರವನ್ನೆಲ್ಲ ಆ ನಾಗೇಂದ್ರ, ಆ ನಾಗರಾಜ ಒಪ್ಕೊಂಡಿದ್ದಾನೆ ಅಂತ ಹೇಳಿ, ಅವನು ದೊಡ್ಡವನು ಅಂತ ಹೇಳಿ ತೀರ್ಮಾನ ಮಾಡೋದಕ್ಕೆ ಎಲ್ಲರೂ ನಿರ್ಧರಿಸ್ತಾರೆ. ಆಗ ಮತ್ತೊಂದು ಯೋಚನೆ ಬರುತ್ತೆ, ಆ ನಾಗೇಂದ್ರ ಎಲ್ಲಿದ್ದಾನೆ ಅಂತ ಅಂದ್ರೆ ಪಾರ್ವತಿ ಏನಿದ್ದಾಳೆ, ಆ ಪಾರ್ವತಿಯ ಒಂದು ಕಿರುಕುಣಿಕೆ, ಒಂದು ಕಿರುಬೆರಳು ಏನಿದೆ ಅದಕ್ಕೆ ಉಂಗುರವಾಗಿದ್ದಾನೆ. ಆ ಪಾರ್ವತಿ ಆ ನಾಗೇಂದ್ರನನ್ನ ಕಿರುಕುಣಿಕೆಯಲ್ಲಿ ಇಟ್ಕೊಂಡಿದ್ದಾಳೆ, ಕಿರು ಬೆರಳಿನಲ್ಲಿ ಇಟ್ಕೊಂಡಿದ್ದಾಳೆ ಅಂದ್ರೆ ಅವಳೇ ದೊಡ್ಡವಳು ಅಂತ ಹೇಳಿ ಅನೇಕರು ನಿರ್ಧಾರ ಮಾಡೋದಕ್ಕೆ ಹೋಗ್ತಾರೆ. ಆಗ ಮತ್ತೆ ಕೆಲವರು ಹೇಳ್ತಾರೆ ಏನಂತ ಅಂದ್ರೆ ಹಿಂಗೆ ಆ ಪಾರ್ವತಿನೂ ಕೂಡ ಶಿವನ ಅರ್ಧಾಂಗಿಯಾಗಿದ್ದಾಳೆ, ಶಿವನ ಒಂದು ಅರ್ಧಾಂಗಿಯಾಗಿ ಅವಳು ಇದ್ದಾಳೆ, ಅದರಿಂದ ಅವಳು ದೊಡ್ಡವಳಲ್ಲ ಅಂತ ಹೇಳಿ. ಕೊನೆಗೆ ಶಿವ ದೊಡ್ಡವನ ಅನ್ನುವಂತಹ ಒಂದು ಕೊನೆಯ ವಾದ ಬರುತ್ತೆ. ಆಗ ಬಸವಣ್ಣನವರು ಕೊನೆಯಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ ಮುಖ್ಯವಾಗಿ ಶಿವನು ದೊಡ್ಡವನಲ್ಲ, ಶಿವನು ಎಲ್ಲಿದ್ದಾನೆ ಅಂತ ಅಂದ್ರೆ ನಮ್ಮ ಶರಣರು ಏನಿದ್ದಾರೆ, ನಮ್ಮ ನಿಜವಾದ ಭಕ್ತರು ಏನಿದ್ದಾರೆ, ಅವರ ಮನದ ಒಂದು ಮೊನಕು ಏನಿದೆ, ಪೂರ್ತಿ ಮನಸ್ಸಿನಲ್ಲೂ ಅಲ್ಲ, ಮನದ ಒಂದು ಮೊನಕಿನಲ್ಲಿ ಆ ಭಗವಂತ ಇದ್ದಾನೆ. ಆದ್ದರಿಂದ ನಿಜವಾದ ದೊಡ್ಡವರು ಯಾರು ಅಂತ ಅಂದ್ರೆ, ನಿಜವಾದ ಈ ಜಗತ್ತಿನಲ್ಲಿ ದೊಡ್ಡವರು ಯಾರು ಅಂತ ಅಂದ್ರೆ ಶರಣರು, ಭಕ್ತರು ಅನ್ನುವಂತಹ ಒಂದು ಮಾತನ್ನೇ ಆ ಬಸವಣ್ಣವರು ಹೇಳ್ತಾರೆ. ಅದು ಕೂಡ ಸತ್ಯ. ಇಂದು ನಮ್ಮನ್ನ ಏನು ದೇಗುಲ ಮಠಕ್ಕೆ ಸ್ವಾಮೀಜಿಯವರು ಮುಂದಿನ ಉತ್ತರಾಧಿಕಾರಿ ಮಾಡಿಕೊಂಡು ಪೀಠಾಧಿಕಾರಿ ಮಾಡ್ಕೊಂಡಿದ್ದಾರೆ. ನನಗೆ ತುಂಬಾ ಶಕ್ತಿ ಇದೆ, ತುಂಬಾ ಪಾಂಡಿತ್ಯ ಇದೆ ಅಂತ ಏನೂ ಮುಖ್ಯ ಅಲ್ಲ. ಇಲ್ಲಿ ಯಾವ ಶಕ್ತಿನೂ ಇಲ್ಲ, ಯಾವ ಪಾಂಡಿತ್ಯನೂ ಇಲ್ಲ. ನಮ್ಗೆ ಏನೇ ಶಕ್ತಿ ಬರಬೇಕು, ಏನೇ ಬರಬೇಕು ಅಂತ ಅಂದ್ರೆ ಅದಕ್ಕೆ ಭಕ್ತರೇ ಶಕ್ತಿ. ಮಠಕ್ಕೆ ಭಕ್ತರೇ ಶಕ್ತಿ, ನಮಗೂ ಕೂಡ ಭಕ್ತರೇ ಶಕ್ತಿ. ನೀವು ಶಕ್ತಿ ಕೊಟ್ಟಾಗ ನಾವು ಏನು ಬೇಕಾದರೂ ಒಳ್ಳೆ ಕಾರ್ಯವನ್ನು ಮಾಡಬಹುದು. ಆ ಒಂದು ಒಳ್ಳೆ ಕಾರ್ಯ ಮಾಡೋದಕ್ಕೋಸ್ಕರವಾಗಿ ನಿಮ್ಮೆಲ್ಲರ ಒಂದು ಶಕ್ತಿಯನ್ನು ನಮಗೆ ದಾರಿ ಎರಿಬೇಕು. ನೀವು ಏನು ಭಕ್ತಿ ಶಕ್ತಿಯನ್ನು ನಮಗೆ ಕೊಡ್ತೀರಾ, ಅದೇ ನಾವು ಸಮಾಜಕ್ಕೆ ಏನಾದರೂ ಒಳ್ಳೆ ಕಾರ್ಯವನ್ನು ಮಾಡೋದಕ್ಕೆ ನಮಗೆ ಪ್ರೇರಣೆ ಆಗುತ್ತೆ ಮತ್ತು ಶಕ್ತಿ ಪ್ರಧಾನವಾಗಿ ಕೂಡ ನಿಂತ್ಕೊಳ್ಳುತ್ತೆ. ಆದ್ದರಿಂದ ನಿಜವಾದ ಭಕ್ತರು ಏನಿದ್ದಾರೆ ಅವರೇ ಎಲ್ಲದಕ್ಕಿಂತ ಶಕ್ತಿವಂತರು, ಮಠಕ್ಕೂ ಬೆನ್ನೆಲುಬು, ನಮಗೂ ಕೂಡ ಮಾರ್ಗದರ್ಶಕರು ಮತ್ತು ಸಹಾಯಕರು ಅನ್ನುವ ಮಾತನ್ನು ಹೇಳಿ ಈ ಒಂದು ಗ್ರಾಮದಲ್ಲಿ ಇಂದು ತುಂಬ ಅದ್ಧೂರಿಯಾಗಿ ಎಲ್ಲರೂ ಸೇರಿ ಅವರು ಇವರು ಎನ್ನದೆ ಎಲ್ಲರೂ ಒಗ್ಗೂಡಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ. ಇದು ಕೇವಲ ದೇಗುಲ ಮಠ ಒಂದು ಧರ್ಮಕ್ಕಾಗಲಿ ಒಂದು ಜಾತಿಗಾಗಲಿ ಸೀಮಿತವಾದಂತಹ ಮಠ ಅಲ್ಲ, ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಬಂದಂತಹ ಮಠ. ಮಠಕ್ಕೆ ಜಾತಿ ಆಗಲಿ ಧರ್ಮ ಆಗಲಿ ಯಾವುದೇ ಕಟ್ಟಳೆಯ ಒಂದು ನಿಬಂಧನೆಯ ಬೌಂಡ್ರಿ ಯಾವುದೂ ಇಲ್ಲ, ಎಲ್ರಿಗೂ ಮೀಸಲಿದ್ದಂತಹ ಮಠ. ಆ ಮಠಕ್ಕೆ ಎಲ್ಲರೂ ಕೂಡ ತನ್ನದೇ ಆದ ಸೇವೆಯನ್ನು ಸಲ್ಲಿಸಿ ಮಠವನ್ನು ಬೆಳೆಸಿದ್ದಾರೆ. ಅದೇ ರೀತಿ ಮಠನೂ ಕೂಡ ಅವರು ಇವರು ಎನ್ನುವ ಭಾವನೆಯನ್ನು ಇಟ್ಕೊಳ್ದೇನೆ ಸರ್ವರಿಗೂ ಒಳಿತಾಗ್ಲಿ ಎನ್ನುವಂತಹ ಒಂದು ಭಾವನೆಯಿಂದ ಮನುಷ್ಯ ಜಾತಿ ಈ ಭೂಮಿಯಲ್ಲಿ ಇರೋದು ಒಂದೇ ಎನ್ನುವಂತಹ ಒಂದು ತತ್ವದ ಮೇಲೆ ಶ್ರೀಮಠವು ಕೂಡ ಮುಂದುವರೆಕೊಂಡು ಬರ್ತಿದೆ. ಅದೇ ತತ್ವವನ್ನು ನಾವು ಕೂಡ ಮುಂದುವರಿಸ್ತೀವಿ. ಎಲ್ಲರೂ ಮಠಕ್ಕೆ ಒಂದೇ. ಮಠ ನಿಮಗಾಗಿ ಇರುವುದು. ನಾವು ಏನು ಮಾಡಿದ್ರು ನಿಮಗಾಗಿ, ನೀವು ಏನು ಮಾಡಿಕೊಂಡ್ರು ಅದು ನಿಮಗಾಗಿ. ಮಠದ ಒಂದು ವ್ಯವಸ್ಥೆ ಮತ್ತೊಂದು ಊರಿಗೆ ಹೋಗಲ್ಲ, ಅದು ಈ ಭಾಗದಲ್ಲೇ ಇರುತ್ತೆ. ಏನು ಮಾಡಿದ್ರು ಈ ಭಾಗಕ್ಕೆ ಉಳಿಯುತ್ತೆ. ಇಂದು ಸುಮಾರು 40-50 ವರ್ಷದಿಂದ ಏನು ಬಸಪ್ಪನವರು ಒಂದು ಜಾಗ ಕೊಟ್ಟು ಶಾಲೆಯನ್ನು ಪ್ರಾರಂಭಿಸಿದ್ರು, ಅದು ಎಲ್ಲೂ ಹೋಗಿಲ್ಲ. ಕನಕಪುರಕ್ಕೆ ಬಂದಿಲ್ಲ, ಮತ್ತೊಂದು ಮಳವಳ್ಳಿಗೆ ಹೋಗಿಲ್ಲ, ಕೊಡಳ್ಳಿಗೂ ಹೋಗಿಲ್ಲ. ಅದೆಲ್ಲ ಉಳ್ಕೊಂಡಿದೆ, ನಿಮ್ಮೂರಲ್ಲೇ ಉಳ್ಕೊಂಡಿದೆ. ಅದೇ ರೀತಿ ಇಂದು ನೀವು ಏನು ಮಾಡ್ತೀರಾ ಅದು ಮತ್ತೆ 50-60 ವರ್ಷ ನಿಮ್ಮ ಮುಂದಿನ ಪೀಳಿಗೆ ಏನಿದೆ ಅದು ಇಲ್ಲೇ ಉಳ್ಕೊಳ್ಳುತ್ತೆ. ನಿಮ್ಮ ಮುಂದಿನ ಪೀಳಿಗೆಗೆ ನೀವು ಕೊಟ್ಟಂತಹ ಒಂದು ದೊಡ್ಡ ಕಾಣಿಕೆಯಾಗತ್ತೆ. ಯಾವ ರೀತಿ ಇಂದು ಶಾಲೆ ಪ್ರಾರಂಭವಾದಾಗ ತುಂಬಾ ವಿದ್ಯಾಭ್ಯಾಸದ ಕೊರತೆ ಇತ್ತು, ಆ ಸಂದರ್ಭದಲ್ಲಿ ಅದನ್ನು ಮನಗಂಡು ಶಾಲೆಯನ್ನು ಪ್ರಾರಂಭಿಸಿದ್ರಿ. ತುಂಬಾ ಅನೇಕ ಈ ಭಾಗದ ಎಲ್ಲ ಗ್ರಾಮಗಳ ಒಂದು ವಿದ್ಯಾರ್ಥಿಗಳು ತುಂಬಾ ಉನ್ನತವಾದಂತಹ ವಿದ್ಯಾಭ್ಯಾಸವನ್ನು ಮಾಡಿದ್ರು. ಈಗ ಅದೇ ರೀತಿ ಉನ್ನತವಾದಂತಹ ಹುದ್ದೆಗಳಲ್ಲಿ ಇದ್ದಾರೆ. ಅದೇ ರೀತಿ ಇಂದು ನಾವುಗಳು ಏನೋ ಒಂದು ಬೀಜವನ್ನ ಬಿತ್ತೀವಿ, ಏನೋ ಒಳ್ಳೆ ಕೆಲಸವನ್ನ ಮಾಡ್ತೀವಿ, ಅದು ಮುಂದೆ ಮರವಾಗಿ ಬೆಳೆಯುತ್ತೆ, ಫಲವನ್ನ ಕೊಡುತ್ತೆ. ಆ ಒಂದು ಮರ ಬಿತ್ತಿದಂತಹ ಏನು ಬೀಜ ಬಿತ್ತಿದ ಮರವಾದಂತಹ ಒಂದು ಮರ
ಮತ್ತೆ ಎಲ್ಲೂ ಹೋಗಲ್ಲ, ನಮಗೆ ನೆರಳನ್ನು ಕೊಡುತ್ತೆ. ಆದ್ದರಿಂದ ನಾವು ನೀವೆಲ್ಲರೂ ಕೂಡ ಒಳ್ಳೆ ಕೆಲಸವನ್ನ ಮಾಡೋಣ. ನಿಮ್ಮ ಒಂದು ಸಹಕಾರದಿಂದ ನಾವು ನಿಮಗೆ ಉಪಯೋಗವಾಗುವ ರೀತಿ ಅನೇಕ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತಹ ನನ್ನ ಒಂದು ಮನಸ್ಸಿನ ಯೋಜನೆಗಳು ಇದೆ. ಮುಂದೆ ಪರಮ ಪೂಜ್ಯರ ಆಶೀರ್ವಾದದಿಂದ, ನಮ್ಮ ಎಲ್ಲ ಆಡಳಿತ ಮಂಡಳಿಯ ಒಂದು ಸಹಕಾರದಿಂದ, ನಿಮ್ಮೆಲ್ಲರ ಒಂದು ಸಹಕಾರದಿಂದ ನಾವು ನಿಮಗೆ ಅನುಕೂಲವಾಗುವ ರೀತಿ, ಮುಂದಿನ ಪೀಳಿಗೆಗೆ ಅವಶ್ಯಕವಾಗುವ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಈ ಗ್ರಾಮದಲ್ಲಿ ಮಾಡೋಣ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ. ಹೀಗೆ ರಾಜಣ್ಣವರು ಕೂಡ ನಮ್ಮ ಶಾಲಾ ಕಟ್ಟಡಕ್ಕೆ 4 ಲಕ್ಷ ರುಗಳ ಒಂದು ಸಹಾಯಧನವನ್ನು ಕೂಡ ಅವರು ನೀಡಿದ್ದಾರೆ. ಆ ಶಾಲಾ ಕಟ್ಟಡ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗುತ್ತೆ. ಆ ಕಾರ್ಯಕ್ರಮವನ್ನು ಇದೇ ರೀತಿ ನಿಮ್ಮ ಕಾರ್ಯಕ್ರಮ ಅಂತ ಹೇಳಿ ತಿಳ್ಕೊಂಡು ಈಗ ಆ ಕಾರ್ಯಕ್ರಮವನ್ನು ತಾವು ಎಲ್ಲರೂ ನಿಂತು ನಡೆಸ್ಕೊಡ್ಬೇಕು. ಬುದ್ಧಿಯವರು ಈಗ ಒಂದು 15 ದಿನದಿಂದನೇ ಹೇಳ್ತಿದ್ರು, ಅಲ್ಲಿ ಸ್ಕೂಲು ಎಲ್ಲ ಕಟ್ಟಡ ಮುಗಿದೋಗಿದೆ, ಅದಕ್ಕೆ ಒಂದು ಕಾರ್ಯಕ್ರಮ ಮಾಡಿ ಎಲ್ರಿಗೂ ಒಂದು ಗೌರವ ಸಲ್ಲಿಸಿ ಅದನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ. ಈಗ ಏನು ಶೂನ್ಯ ಮಾಸ ಇದ್ದದ ಒಂದು ಪರಿಣಾಮವಾಗಿ ಏನು ಮಾಡೋದಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ನಾವು ನೀವು ಎಲ್ಲರೂ ಒಗ್ಗೂಡಿ ಆ ಒಂದು ಶಾಲೆಯ ಕಟ್ಟಡಗಳ ಒಂದು ಉದ್ಘಾಟನೆಯ ಮಾಡಿ ಆ ಕಟ್ಟಡದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಮಾಡೋಣ. ಇನ್ನು ಶಾಲೆ ಉತ್ತಮವಾಗಿ ಬೆಳೆಯಲಿ, ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣ ಸಿಕ್ಕಲಿ. ಆಧುನಿಕವಾಗಿ ಏನು ಶಿಕ್ಷಣದ ಅವಶ್ಯಕತೆ ಇದೆ ಅದನ್ನು ಈ ಗ್ರಾಮದಲ್ಲಿ ನಮ್ಮ ಶಾಲೆಯಲ್ಲಿ ತರುವುದಕ್ಕೆ ನಾವು ನೀವೆಲ್ಲರೂ ಪ್ರಯತ್ನ ಮಾಡೋಣ. ಆ ನಿಟ್ಟಿನಲ್ಲಿ ನಮ್ಮ ಆಡಳಿತ ವರ್ಗದವರು ಕೂಡ ಸದಾ ಚಿಂತನೆಯನ್ನು ಮಾಡ್ತಿದ್ದಾರೆ. ನಮ್ಮ ಏನು ಈ ಶಾಲೆಯ ಒಂದು ಶಿಕ್ಷಕರಿಗೆಲ್ಲ ಏನಿದ್ದಾರೆ ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡೋದಕ್ಕೆ ನಮ್ಮ ಆಡಳಿತ ವರ್ಗದವರು ಮತ್ತು ಶ್ರೀಮಠದ ಪರವಾಗಿ ಪೂಜ್ಯರು ಹಾಗೂ ನಾವೆಲ್ಲರೂ ಇದ್ದೀವಿ. ನಿಮ್ಗೇನೇ ಸಮಸ್ಯೆ ಇದ್ರೂ ಮಠಕ್ಕೆ ಬನ್ನಿ, ಶಾಲೆಯ ಬಗ್ಗೆ ಮಠದಲ್ಲಿ ಹೇಳಿ, ನಮ್ಮ ಆಡಳಿತಾಧಿಕಾರಿಗಳು ಇರ್ತಾರೆ. ಆ ಎಲ್ಲ ಸಮಸ್ಯೆಗಳು ಅವಶ್ಯಕತೆಗಳು ನಮ್ಮ ಈ ಭಾಗದಲ್ಲಿ ಎಲ್ಲ ಮುಖ್ಯವಾಗಿ ಫುಲ್ಫಿಲ್ ಆಗಬೇಕು. ಯಾಕಂದರೆ ಇನ್ನು ಶಾಲೆಗಳು ಸಿಟಿಯಲ್ಲಿ ತುಂಬ ಇವೆ, ಆದರೆ ನಮಗೆಲ್ಲದಕ್ಕಿಂತ ಕಾಳಜಿ ಏನು ಅಂತ ಅಂದರೆ ನಮ್ಮ ಈ ಗ್ರಾಮೀಣ ಭಾಗದಲ್ಲಿರುವಂತಹ ಶಾಲೆಗಳು ಉನ್ನತವಾಗಬೇಕು. ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಪ್ರತಿಭೆಗಳು ಜಗತ್ತಿನಾದ್ಯಂತ ತಮ್ಮದೇ ಆದ ಒಂದು ಸ್ಥಾನವನ್ನು ಗುರುತಿಸ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಾವು ನಗರ ಪ್ರದೇಶಗಳಲ್ಲಿ ಶಾಲೆಗಳನ್ನು ಬೆಳೆಸೋದು ಒಂದು ದೊಡ್ಡ ಒಂದು ಶಿಕ್ಷಣವನ್ನು ಕೊಡೋದು ದೊಡ್ಡ ಸಾಧನೆ ಏನಲ್ಲ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಮಕ್ಕಳಿಗೆ ಅನುಕೂಲವಾಗುವಂತೆ ಯಾರಿಗೆ ನಿಜವಾದ ಅವಶ್ಯಕತೆ ಇದೆ ಅವರಿಗೆ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ದೇಗುಲ ಮಠ ಮೊದಲಿಂದನೂ ಮಾಡ್ತಾ ಇದೆ. ಅದೇ ರೀತಿ ಮುಂದೆನೂ ಕೂಡ ಆ ಒಂದು ಪರಂಪರೆ ಮುಂದುವರಿಯುತ್ತೆ. ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ತುಂಬ ಮೊದಲಿಂದನೂ ಪರಂಪರಾಗತವಾಗಿ ಬಂದಿದೆ. ಅದೇ ರೀತಿ ಮುಂದೆಯೂ ಇರಲಿ. ನಿಮ್ಮೆಲ್ಲರ ಒಂದು ಭಕ್ತಿ ಮತ್ತು ಒಂದು ಪ್ರೀತಿಯೇ ನಮಗೆ ಶಕ್ತಿ ಅಂತ ಹೇಳಿ ಈ ದಿನ ಈ ಗ್ರಾಮಕ್ಕೆ ತುಂಬ ಪ್ರೀತಿಯಿಂದ ಭಕ್ತಿಯಿಂದ ಬರಮಾಡ್ಕೊಂಡ್ರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸಿ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತಿದ್ದೀನಿ. ಸರ್ವರಿಗೂ ಭಗವಂತ ಒಳಿತನ್ನ ಮಾಡಲಿ, ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಇವನಾರವನೆಂದೆಣಿಸದಿರಯ್ಯ, ಇವನಾರವನೆಂದೆಣಿಸದಿರಯ್ಯ. ಇವನಮ್ಮವನೆಂದೆಣಿಸಯ್ಯ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆಣಿಸಯ್ಯ. ಕೂಡಲ ಸಂಗಮ ದೇವ